ಇಂಡಿಯಾದ ಮೋಸ್ಟ್ ಪ್ರಾಮಿನೆಂಟ್ ಬೌಲರ್ ಆಗಿ ತಮ್ಮದೇ ಆದಂತ ಟ್ರೇಡ್ ಮಾರ್ಕ್ ಅನ್ನ ಸೆಟ್ ಮಾಡಿದವರು ಮೊಹಮ್ಮದ್ ಶಮಿ. ಬಟ್ ಬ್ಯಾಡ್ ಲಕ್ ಏನಂದ್ರೆ ಅವರ ಪ್ರತಿಭೆಗೆ ತಕ್ಕಂತೆ ಟೀಮ್ ಇಂಡಿಯಾದಲ್ಲಿ ಅವಕಾಶಗಳು ಸಿಗ್ತಿಲ್ಲ. ಅಭಿಮಾನಿಗಳು ಕೂಡ ಇಂದಿಗೂ ಕಾಯ್ತಾನೆ ಇದ್ದಾರೆ ಈ ಸರಣಿಯಲ್ಲಿ ಅಥವಾ ಇನ್ನೊಂದು ಟೂರ್ನಿಯಲ್ಲಿ ಚಾನ್ಸ್ ಕೊಡ್ತಾರೆ ಅಂತ. ಬಟ್ ಈಗಿರುವಂತ ಸಿಚುಯೇಷನ್ ನೋಡ್ತಾ ಇದ್ರೆ ಟೀಮ್ ಇಂಡಿಯಾ ಪರ ಶಮಿಯದ್ದು ಮುಗಿದ ಅಧ್ಯಾಯವೇ ಆಗಿದೆ. ಆಯ್ಕೆ ಸಮಿತಿಯ ಮುಖ್ಯಸ್ಥರಾಗಿರುವಂತ ಅಜಿತ್ ಅಗರ್ಕರ್ ಅವರೇ ಈ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಏನಾಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರುವಂತ ಮೊಹಮ್ಮದ್ ಶಮಿ ತಮ್ಮ ಅದ್ಭುತ ಸೀಮ್ ಹಾಗೆ ರಿವರ್ಸ್ ಸ್ವಿಂಗ್ ಬೌಲಿಂಗ್ ಸ್ಟೈಲ್ ನಿಂದಲೇ ಜಾಗತಿಕ ಕ್ರಿಕೆಟ್ನಲ್ಲಿ ಅನ್ಪ್ಲೇಯಬಲ್ ಅಂದ್ರೆ ಎದುರಿಸೋಕೆ ಅಸಾಧ್ಯವಾದಂತ ಬೌಲರ್ ಅಂತಾನೆ ಕರೆಸ್ಕೊಂಡಿದ್ದಾರೆ. 2023 ಏಕದಿನ ವಿಶ್ವಕಪ್ನಲ್ಲಿ ಕೇವಲ 7 ಪಂದ್ಯಗಳಲ್ಲೇ 24 ವಿಕೆಟ್ಗಳನ್ನ ಬೇಟೆಯಾಡಿ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ಬೌಲರ್ ಎನ್ನುವಂತ ಐತಿಹಾಸಿಕ ಸಾಧನೆ ಮಾಡಿದ್ರು. ಈ ಅದ್ಭುತ ಸಾಧನೆಗಾಗಿ ಭಾರತ ಸರ್ಕಾರದ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯೂ ಕೂಡ ಸಿಕ್ತು. ಆದ್ರೆ ತಂಡದಲ್ಲಿ ಮಾತ್ರ ಮತ್ತೆ ಅವಕಾಶಗಳು ಸಿಗ್ತಾನೇ ಇಲ್ಲ. ಶಮಿಗೆ ಬೇಕಂತಲೇ ಚಾನ್ಸ್ ನೀಡ್ತಿಲ್ವಾ ಆಯ್ಕೆ ಸಮಿತಿ? ಸದ್ಯ ಭಾರತದ ಪರ ಜಸ್ಪ್ರೀತ್ ಬುಮ್ರಾ ಎಲ್ಲಾ ಮಾದರಿಗಳಲ್ಲೂ ಕೂಡ ಗ್ರೇಟ್ ಬೌಲರ್. ಆದ್ರೆ ಇಂಜುರಿಯೇ ದೊಡ್ಡ ಭೂತವಾಗಿದೆ. ಇಂಗ್ಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಮೊದಲ 2 ಪಂದ್ಯಗಳನ್ನಾಡಿದಂತ ಬುಮ್ರಾ ಇಂಜುರಿಯಿಂದಾಗಿ 3ನೇ ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ರು. ಈಗ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿದ್ರು ಕೂಡ ಹೊರಬಿದ್ದಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಫಿಟ್ನೆಸ್ ಅವರಿಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಎನ್ನುವಂತ ಕಾರಣಕ್ಕೆ ಸೊ ಈ ಸರಣಿಯನ್ನ ಆಡೋದಿಲ್ಲ. ಹೀಗಾಗಿ ಜಸ್ಪ್ರೀತ್ ಬುಮ್ರಾ ಅವರ ಬದಲಿಗೆ ಲಂಕಾ ಸರಣಿಗೆ ಆಕಿಬ್ ನಬಿಗೆ ಬದಲಿ ಆಟಗಾರನಾಗಿ ಅವಕಾಶವನ್ನ ನೀಡಿರುವಂತದ್ದು. ದೇಶಿ ಕ್ರಿಕೆಟ್ನಲ್ಲಿ ನಬಿ ಅವರ ಪರ್ಫಾರ್ಮೆನ್ಸ್ ನೋಡಿದವರೆಲ್ಲ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಪಟ್ಟಿದ್ರು ಕೂಡ ಇನ್ನೊಂದಷ್ಟು ಮಂದಿ ಮೊಹಮ್ಮದ್ ಶಮಿಗೆ ಅವಕಾಶ ಸಿಗಬೇಕಿತ್ತು ಅಂದಿದ್ದಾರೆ. 2025ರಲ್ಲಿ ಇಂಗ್ಲೆಂಡ್ ವಿರುದ್ಧದ T20ನಲ್ಲಿ ಶಮಿ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದು. 2023ರಿಂದ ರಾಷ್ಟ್ರೀಯ ತಂಡಕ್ಕಾಗಿ ಟೆಸ್ಟ್ ಪಂದ್ಯಗಳನ್ನು ಕೂಡ ಆಡಿಲ್ಲ. ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕಾಗಿ ಅವರ ಕೊನೆಯ ಏಕದಿನ ಪಂದ್ಯವನ್ನಾಡಿದ್ರು. ಆರಂಭದಲ್ಲಿ ಫಿಟ್ನೆಸ್ ಕಾರಣಕ್ಕೆ ಅವರನ್ನ ತಂಡದಿಂದ ಹೊರಗಿಟ್ರು ಕೂಡ ಈಗ ಆಯ್ಕೆ ಸಮಿತಿಯೇ ಅವಕಾಶಗಳನ್ನ ನೀಡ್ತಿಲ್ಲ ಅನ್ನೋದೇ ಸತ್ಯವಾಗಿದೆ. ಅದರಲ್ಲೂ ಕೂಡ ಅಜಿತ್ ಅಗರ್ಕರ್ ಹೇಳಿರುವಂತ ಮಾತೆ ಪ್ರಶ್ನಾರ್ಥಕವಾಗಿದೆ. ಟೆಸ್ಟ್ ತಂಡಕ್ಕೆ ಬೇಕಾದ ಫಿಟ್ನೆಸ್ ಶಮಿಗಿಲ್ಲ ಎಂದ ಅಗರ್ಕರ್. ಮೊಹಮ್ಮದ್ ಶಮಿ ಅವರ ಟೀಮ್ ಇಂಡಿಯಾ ಕಂಬ್ಯಾಕ್ ಬಗ್ಗೆ ಬಿಸಿಸಿಐನ ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಅವರನ್ನ ಕೇಳಿದಾಗ ಶಮಿ ಟೆಸ್ಟ್ ಕ್ರಿಕೆಟ್ ಅನ್ನ ಆಡೋಕೆ ಅಗತ್ಯವಾಗಿರುವಂತ ಫಿಟ್ನೆಸ್ ಅನ್ನ ಹೊಂದಿಲ್ಲ ಎಂದಿದ್ದಾರೆ. ಆದ್ರೆ ಶಮಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ. ಕೊನೆಯ 7 ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಶಮಿ 1380 ಎಸೆತಗಳನ್ನ ಬೌಲ್ ಮಾಡಿದ್ದಾರೆ. ಹಾಗೆ 16.72ರ ಸರಾಸರಿಯಲ್ಲಿ 37 ವಿಕೆಟ್ಗಳನ್ನ ಪಡೆದಿದ್ದಾರೆ. ಇದರಲ್ಲಿ 50 ಮೇಡನ್ ಓವರ್ಗಳು ಕೂಡ ಸೇರಿದೆ. ಹಾಗೆ 3 ಸಲ 5 ಫಾರ್ ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಅವರಿಗೆ ತಂಡಕ್ಕೆ ಕಂಬ್ಯಾಕ್ ಮಾಡುವಂತ ಅದೃಷ್ಟ ಸಿಕ್ಕಿಲ್ಲ. ಸೊ ಅದೇ ರಣಜಿ ಟ್ರೋಫಿ ಅಭಿಯಾನದಲ್ಲಿ ಆಕಿಬ್ ನಬಿ 12.56ರ ಸರಾಸರಿಯಲ್ಲಿ 60 ವಿಕೆಟ್ಗಳನ್ನ ಪಡೆದು ಮಿಂಚಿದ್ರು. ಇದೇ ಕಾರಣಕ್ಕೆ ಶಮಿಯನ್ನ ಓವರ್ಟೇಕ್ ಮಾಡಿ ನಬಿ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಮೊಹಮ್ಮದ್ ಶಮಿ ತಮ್ಮ ಕ್ರಿಕೆಟ್ ಕೆರಿಯರ್ನ ಪೀಕ್ ಪರ್ಫಾರ್ಮೆನ್ಸ್ ನೀಡುವಾಗಲೇ ಇಂಜುರಿ ಭೂತದಿಂದಾಗಿ ತಿಂಗಳುಗಟ್ಟಲೆ ಮೈದಾನದಿಂದ ದೂರ ಉಳಿಯಬೇಕಾಯಿತು. ಈಗ ಟೀಮ್ ಇಂಡಿಯಾದಿಂದಲೇ ಹೊರಗಿಡಲಾಗ್ತಾ ಇದೆ. ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಭಾರತ ಪರ ಶಮಿಯದ್ದು ಮುಗಿದ ಅಧ್ಯಾಯವೇ ಆಗಿದೆ. ಸೊ ನಿಮ್ಮ ಪ್ರಕಾರ ಮೊಹಮ್ಮದ್ ಶಮಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗಬೇಕಿತ್ತಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.